ಕಲಾ ಚಿಕ್ಕಮ್ಮ, ಎಲ್ಲಿ ಹೋಗಿದ್ರಿ? ನಾನ್ ನಿಮ್ಮನ್ನೇ ಹುಡುಕ್ತಿದ್ದೆ. ಯಾಕೆ? ಇವತ್ ರಂಗೋಲಿ ನೀವ್ ಹಾಕ್ತೀನಿ ಅಂತ ಹೇಳಿದ್ರಲ್ವಾ? ಅಯ್ಯೋ ಹೌದಲ್ವಾ, ರಾತ್ರಿ ಎಲ್ಲ ಯಾವ ಡಿಸೈನ್ ಹಾಕ್ಬೇಕು ಅಂತ ಯೋಚನೆ ಮಾಡಿದ್ದೆ. ಬೆಳಗ್ಗೆ ಆಗೋಷ್ಟ್ರಲ್ಲಿ ಮತ್ತೆ ಆಯ್ತು ನೋಡು. ಹೋಗ್ಲಿ ಬಿಡಿ. ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋಗಿದ್ರಿ? ದೇವ್ರ ಹತ್ರ. ದೇವಸ್ಥಾನಕ್ಕ? ಹಾ ರಾಮನ್ ದೇವಸ್ಥಾನಕ್ ನಾನು ಬರ್ತೀನಿ ಅಂತ ಹೇಳಿದ್ದೆ. ಅಯ್ಯೋ, ರಾಮನ್ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ, ಮತ್ತೆ ಬೇರೆ ಯಾವ್ದೋ. ಹೋಗ್ಲಿ ಬಿಡು. ಒಬ್ರೇ ಹೋಗಿದ್ರಾ? ಹಾ, ಒಬ್ಳೆ ಹೋಗಿದ್ದೆ. ಆಮೇಲೆ ಅವರು ಬಂದು ಸೇರ್ಕೊಂಡ್ರು. ಯಾರು? ದೇವ್ರು. ಇನ್ಯಾರು? ದೇವಸ್ಥಾನದಲ್ಲಿ ನಾನು ನನ್ನ ದೇವ್ರು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಏಕಾಂತ. ಪಾಪ ಕಣೆ ದೇವ್ರು. ಅವ್ರ ಕತೆ ಕೇಳೋರೆ ಯಾರೂ ಇಲ್ಲ. ವಯಸ್ಸಾಗಿದೆ ಅಂತ ಅಸಡ್ಡೆ ಮಾಡಕ್ಕಾಗತ್ತಾ? ದೇವ್ರಿಗೂ ವಯಸ್ಸಾಗುತ್ತಾ? ಅರ್ಥ ಆಗ್ತಿಲ್ಲ ನೀವ್ ಹೇಳ್ತಿರೋದು. ಅಯ್ಯೋ, ಅರ್ಥ ಆಗ್ಲಿಲ್ಲ ಅಂದ್ರೆ ಬಿಡು. ಹೇ ಜಾನ್ವಿ, ನಂಗೊಂದು ಹೆಲ್ಪ್ ಮಾಡ್ತೀಯಾ? ಏನ್ ಹೇಳಿ. ನಾನು ಆಚೆ ಹೋಗಿ ಬಂದ ವಿಷಯ ಯಾರಿಗೂ ಹೇಳ್ಬೇಡ ಆಯ್ತಾ? ಯಾಕೆ? ನೀವ್ ದೇವಸ್ಥಾನಕ್ ಹೋಗಿದ್ನಿ ಅಂದ್ರೆ ಯಾರು ಏನಂತಾರೆ? ನೀವ್ ದೇವಸ್ಥಾನಕ್ ತಾನೇ ಹೋಗಿದ್ದು? ಹಾ, ದೇವಸ್ಥಾನಕ್ಕೆ ಹೋಗಿದ್ದು. ಆದ್ರೆ ಮನೆಯವರೆಲ್ಲ ರೇಗಿಸ್ತಾರೆ. ನಿಂಗೆ ಮೊದ್ಲೇ ಮರವು ರಸ್ತೆ ಗಿಸ್ತೆ ತಪ್ಪ ಹೋಗ್ತೀಯಾ, ಯಾಕೆ ಒಬ್ಳೊಬ್ಳೆ ಹೋಗ್ತೀಯಾ ಅಂತ. ಅವ್ರ ಕನ್ಸನ್ನ ನೀವು ಅರ್ಥ ಮಾಡ್ಕೋಬೇಕಲ್ವಾ? ಅರ್ಥ ಆಗತ್ತೆ, ಆದ್ರೆ ನಮಗೂ ಬೇರೆಯವ್ರ ಬಗ್ಗೆ ಕನ್ಸರ್ನ್ ಇರತ್ತಲ್ವಾ? ನಾನು ಆಚೆ ಹೋಗಿದ್ದು ಯಾರಿಗೂ ಹೇಳ್ಬೇಡ ಆಯ್ತಾ? ಜಾನ್ವಿ, ನೀನ್ ಸಪೋರ್ಟ್ ಇದ್ರೆ ಯಾರಿಗೂ ನನ್ನ ಬಗ್ಗೆ ಅನುಮಾನನೇ ಬರಲ್ಲ. ಅನುಮಾನ ಯಾಕೆ? ಹೀಗೆ ಸುಮ್ನೆ. ದುಡ್ಡು ನಿಮ್ ದೇವ್ರೇ ಕೊಟ್ಟಿದ್ದ? ಹಾ, ಈಗ ನನ್ನ ರೂಟಿಗೆ ಬಂದೆ ನೋಡು. ಎಲ್ರು ಭಕ್ತಿಯಿಂದ ದೇವ್ರಿಗೆ ಕಾಣಿಕೆ ಕೊಡ್ತಾರೆ, ಆದ್ರೆ ದೇವ್ರೆ ನನಗ್ ಪ್ರೀತಿಯಿಂದ ಕಾಣಿಕೆ ಕೊಡ್ತಾರೆ. ಕಲಾ, ಮಾಲ್ ತಕ ಬಂದ್ರು. ಇಲ್ಲಿ ರಂಗೋಲಿ ಹಾಕ್ತಾ ಕೂತಿದೀಯಾ? ನಾನು ಅವ್ರಿಗೆ ಸಹಾಯ ಮಾಡ್ತಿದ್ದೆ ಅಷ್ಟೇ. ಎಷ್ಟು ಚೆನ್ನಾಗಿ ಹಾಕಿದೀಯ. ನಮ್ಮ ಮನೇಲಿ ಇವಳು ಹಾಕಿ ರಂಗೋಲಿ ಹಾಕಕ್ಕೆ ಯಾರಿಗೂ ಬರಲ್ಲ. ಬೇಗ ಬೇಗ ಬನ್ನಿ, ತಿಂಡಿ ತಿನ್ನೋಣ ಒಟ್ಟಿಗೆ. ಹಾ, ಥ್ಯಾಂಕ್ಸ್ ಕಣೆ ಜಾನ್ವಿ. ಒಲವೇ ಜೀವನ ಸಾಕ್ಷಾತ್ಕಾರ. ಇದೇನಿದು? ಟೈ, ದಿನ ಆಫೀಸಿಗೆ ಹೋಗ್ಬಾಗ ಕಟ್ಕೋತಿಯಲ್ಲ? ಅದು ಮದುವೆಗಿಂತ ಮುಂಚೆ. ಈಗ ಏನಿದ್ರು ನನ್ನ ಜಾಜಿ ಮಲ್ಲಿಗೆ ಅಂತಿರುವ ನನ್ನ ಜಾನ್ವಿ ಕೈಲಿ ಕಟ್ಟಿಸ್ಕೊಂಡ್ರೇನೆ ಸಮಾಧಾನ. ಆದ್ರೆ ನಂಗೆ ಕಟ್ಟಕ್ ಬರಲ್ವಲ್ಲ. ಇವತ್ತಿಂದನೇ ಕಲ್ತ್ಕೋ, ನಾನು ರೆಡಿ. ಹಾಗೆ ನೋಡ್ಬೇಡ. ಮತ್ತೆ ಹೇಗೆ ನೋಡಲಿ? ಕಾಡಿಸ್ಬೇಡ ಪ್ಲೀಸ್. ಮತ್ತೇನು ಮಾಡಲಿ? ಮಾತಾಡಬೇಕು. ಮಾತಾಡು, ನಾನು ನೋಡ್ತಾನೆ ಇರ್ತೀನಿ. ಕೇಳಿಸ್ಕೋಬೇಕು. ನೋಡ್ತಾ ಕೇಳಿಸ್ಕೊತೀನಿ. ಏನು ಗೊತ್ತಾ ಶ್ರೀ? ಒಂದು ನಿಮಿಷ ಜಾನು. ಹೇಳು ನಂದು. 10 ಗಂಟೆಗೆ ತಾನೇ ಮೀಟಿಂಗ್ ಇರೋದು? ಹಾಂ, ನಾನು ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತೀನಪ್ಪ. ಈಗಲೇ ಹೊರಡ್ತೀನಿ ಕಣೋ. ಎಸ್. ಜೊತೆಗೆ ಪ್ರೀತಿಸೋ ಹೆಂಡತಿ ಎದುರಿಗೆ ಇರಬೇಕಾದ್ರೆ ಅವಳಿಗೆ ನಮ್ಮ ಸ್ಟೈಲಲ್ಲಿ ಬಾಯಿ ಹೇಳ್ದೆ ಹೊರಡೋಕ್ಕಾಗತ್ತಾ? ಶ್ರೀ, ಫೋನ್ ಇಡ್ತೀನಿ ನಂದು. ನನ್ನ ಹೆಂಡತಿ ನಾಚಿ ನೀರು ಹಾಕ್ತಿದ್ದಾಳೆ. ಅವಳು ಪೂರ್ತಿ ಕರ್ಗೋ ಮುಂಚೆ ಅವಳು ಬಿಂಬನ ಕಣ್ ತುಂಬ್ಕೊಂಡ್ಬಿಡ್ತೀನಿ. ಬಾಯ್. ಏನಿದು ಶ್ರೀ, ಫ್ರೆಂಡ್ಸ್ ಮುಂದೆ ಅಲ್ಲ? ಫ್ರೆಂಡ್ಸ್ ಮುಂದೆ ಹೇಳಿದೆ, ಅಮ್ಮಂದ್ರ ಮುಂದೆ ಹೇಳೋಕ್ಕಾಗತ್ತೆ? ನಂಗೆ ಒಂಥರ ಮುಜುಗರ. ಅವ್ರು ಏನು ಅನ್ಕೊಂತಾರೆ? ನಮ್ಮ ಮದುವೆಗೂ ಮುಂಚೆ ಹೆಂಡತಿ ಅಂದ್ರೆ ಏನು?
ಹೆಂಡತಿನ ಹೇಗೆ ನೋಡ್ಕೋಬೇಕು ಹೇಗೆ ನೋಡ್ಕೋಬಾರ್ದು, ಹೆಂಡತಿ ಇಷ್ಟ ಕಷ್ಟಗಳನ್ನ ಹೇಗೆ ತಿಳ್ಕೋಬೇಕು ಅಂತ ನನ್ನ ಸ್ಟಾಫ್ ಎಲ್ಲರೂ ನನಗೆ ಲೆಕ್ಚರ್ ಕೊಟ್ಟಿದ್ದಾರೆ. ಅವ್ರು ಹೇಳ್ಕೊಟ್ಟಿದ್ದನ್ನು ಅಚ್ಚುಕಟ್ಟಾಗಿ ಪಾಲಿಸ್ತಿದ್ದೀನಿ ಅಂತ ಅವ್ರು ಖುಷಿ ಪಡ್ತಾರೆ. ಏನು ಗೊತ್ತಾ ಜಾನು, ನಾನು ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ, ನನ್ನ ಆಫೀಸಲ್ಲಿ ಮಾತ್ರ ನಿಮಗೆ ಬಾಸು, ಮನೆಯಲ್ಲಿ ನನ್ನ ಹೆಂಡತಿನೇ ನನಗೆ ಬಾಸು ಅಂತ. ಮನೇಲಿ ಬೀದಿಯಲ್ಲಿ ಹುಲಿ ಅನ್ಕೊಂಡ್ಬಿಡ್ತಾರೆ ಅಷ್ಟೇ. ನೀನು ನಕ್ರೆ ಎಷ್ಟು ಮುದ್ದಾಗಿ ಕಾಣ್ತೆ ಗೊತ್ತಾ ಜಾನು. ನಿನ್ನೆ ಬ್ಯೂಟಿಫುಲ್ ಸ್ಮೈಲಿಂದಾನೆ ಅಮ್ಮಂದಿರ ಮನಸ್ಸಲ್ಲಿ ನಿಧಾನ ಜಾಗ ಮಾಡ್ಕೋತಾ ಇದೆಯಾ. ಇನ್ನೂ ಕೆಲವು ಮನ್ಸನ್ ಗೆಲ್ಲೋದು ಬಾಕಿ ಇದೆ, ಟೈಮ್ ಹಿಡಿಯುತ್ತೆ, ಬಟ್ ಕಾಯ್ತೀನಿ. ಗೊತ್ತು ನನಗೆ, ಅದಕ್ಕೆ ಅಲ್ವಾ ನಾನಿನ್ನ ಇಷ್ಟೊಂದು ಪ್ರೀತಿಸೋದು. ನಾನು ಪ್ರೀತಿಸಲ್ವಾ ನಿನ್ನ? ಯಾರು ಹೇಳಿದ್ದು ಹಾಗಂತ? ನಿನಗೊಂದು ವಿಷಯ ಗೊತ್ತಾ ಜಾನು, ನಾವು ಗಂಡ್ಮಕ್ಳು ನಿಮ್ಮನ್ನು ಎಷ್ಟೇ ಪ್ರೀತಿಸ್ತೀನಿ ಅಂತ ಹೇಳಿದ್ರು ನಿಮ್ಮಷ್ಟು ಪ್ರೀತಿಸೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಹೆಣ್ಮಕ್ಳು ಮಾಸ್ಟರ್ ಪೀಸ್, ನಿಸರ್ಗದ ಅದ್ಭುತಗಳಲ್ಲಿ ಒಬ್ರು. ಇನ್ನೊಬ್ರನ್ನ ಎಷ್ಟು ತೀವ್ರವಾಗಿ ಹೇಗೆ ಪ್ರೀತಿಸ್ತೀರ ಅನ್ನೋದೇ ನನಗೆ ಆಶ್ಚರ್ಯ. ಏನಿವತ್ತು ಇಷ್ಟೊಂದು ಹೊಗಳ್ತಿದ್ದೀರಾ? ಹೊಗಳ್ತಾ ಇಲ್ಲ ಜಾನು, ಇರೋ ವಿಷಯನ ಹೇಳ್ತಿದ್ದೀನಿ. ನಾನು 6 ಜನ ಅಮ್ಮಂದಿರ ಆರೈಕೆಯಲ್ಲಿ ಬೆಳೆದಿದ್ದೀನಿ. ನಾನು ಅವ್ರನ್ನ ತುಂಬಾನೇ ಪ್ರೀತಿಸ್ತೀನಿ ಅನ್ಸುತ್ತೆ. ಆದರೆ ಅವ್ರು ನನಗೆ ತೋರಿಸೋ ಪ್ರೀತಿ ಆರೈಕೆ ಮುಂದೆ ನನ್ನ ಪ್ರೀತಿ ತುಂಬಾ ಕಮ್ಮಿ ಅನಿಸ್ಬಿಡುತ್ತೆ. ಒಬ್ಬೊಬ್ಬ ಅಮ್ಮಂದಿರ ಪ್ರೀತಿ ಕೂಡ ನದಿಗಿಂತ ಆಳ, ಗೊತ್ತಾ? ಗೊತ್ತು. ಅಲ್ಲ ಜಾನು, ನೀವು ಹೆಂಗಸರು ಇನ್ನೊಬ್ರನ್ನ ಇಷ್ಟೊಂದು ಪ್ರೀತಿಸೋದಕ್ಕೆ ಹೇಗೆ ಸಾಧ್ಯ? ಅದೆಲ್ಲ ನಂಗೆ ಗೊತ್ತಿಲ್ಲಪ್ಪ. ನಿನಗೆ ಮೀಟಿಂಗ್ ಇದೆಯಲ್ವಾ, ಹೊರಡು. ಹೋಗ್ಲೇಬೇಕಾ? ಹೋಗ್ಲೇಬೇಕು. ಮಧ್ಯಾಹ್ನ ಹೋದ್ರೆ ಆಗಲ್ವಾ? ನಂದನ್ ಅವ್ರು ಬಿಡಲ್ವಲ್ಲ. ನಂದನೆ, ನಾನು ಹೇಳ್ತೀನಿ. ಅವನದೇ ಕಾಲು. ಹಲೋ, ಹಾ ನಂದು ಬರ್ತಿದ್ದೀನಿ ಕಣೋ, ಅವನದು ಬೇಡ, ಇಲ್ಲೇ ಟರ್ನಿಂಗ್ ಅಲ್ಲಿ ಇದ್ದೀನಿ. ಹಾ ಬಂದ್ಬಿಟ್ಟೆ, 18 ನಿಮಿಷ. ಹೋಗ್ಲೇಬೇಕಂತೆ. ಮಿಕ್ ರೊಮ್ಯಾನ್ಸ್ನ ಫುಲ್ ಕಂಟಿನ್ಯೂ ಮಾಡೋಣ. ಓಕೆ, ಬಾಯ್. ಚೆನ್ನಾಗಿ ಮಾಡಿದ್ಯಾ ಕಣೆ ಕಾಫಿನ ಜಾನ್ವಿ. ಫೈನ್ ಆಗಿದೆ ಅಲ್ವಾ ಮಲ್ತಕ್ಕ? ಮಾಡಿದಾಳೆ, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ. ಹೇಗೆ ಅಂತ ಹೇಳ್ಕೊಡಿ, ನೆಕ್ಸ್ಟ್ ಟೈಮ್ ಮಾಡುವಾಗ ಇನ್ನೂ ಚೆನ್ನಾಗಿ ಮಾಡ್ತೀನಿ. ನೀನು ಕಾಫಿ ಹೇಗೆ ಮಾಡಿದೆ ಹೇಳು? ಹಾಲು ಡಿಕಾಕ್ಷನ್ ಬೆರೆಸಿ ಬಿಸಿ ಮಾಡಿದೆ ಅಲ್ವಾ. ಕಾಫಿ ಮಾಡೋದಕ್ಕೆ 4 ಹಂತನ ಉಪಯೋಗಿಸ್ಬೇಕು. ಮೊದಲನೇದು ಡಿಕಾಕ್ಷನ್ ಮಾಡಿಟ್ಕೋಬೇಕು. ಎರಡನೇದು ಸಕ್ಕರೆ ಹಾಕಿ ಹಾಲನ್ನು ಕಾಯಿಸಿಟ್ಕೋಬೇಕು. ಮೂರನೇದು ಲೋಟಕ್ಕೆ ಡಿಕಾಕ್ಷನ್ ಹಾಕೋಬೇಕು. ಆಮೇಲೆ ನೊರೆ ಬರೋ ಹಾಗೆ ಹಾಲು ಬೆರೆಸ್ಬೇಕು. ಅರ್ಥ ಆಯ್ತಾ? ಮಲ್ತಕ್ಕ, ನೀವ್ ಯಾವ್ದಾದ್ರು ಅಡ್ಗೆ ಪ್ರೋಗ್ರಾಮ್ ಒಪ್ಕೊಂಡ್ಬಿಡಿ ಟಿವಿ ಚಾನೆಲ್ಗೆ. ನನ್ಗೆ ಯಾಕೆ ಕಲ, ಮನೇಲಿ ಅಡ್ಗೆ ಮಾಡ್ಕೊಂಡು ಆರಾಮಾಗಿದ್ದೀನಿ. ಆದ್ರೂ ಜಾನ್ವಿ ಮಾಡಿರೋ ಕಾಫಿ ಚೆನ್ನಾಗೇ ಇದೆ. ನಿಮ್ದೆ ಯಾಕೋ ಕೊಂಕು ಈ ನಡುವೆ. ಚೆನ್ನಾಗಿದೆಯೇ, ಆದ್ರೆ ನಾನು ಹೇಳ್ದಾಗ ಮಾಡಿದ್ರೆ ಶ್ರೀಗೂ ಅಮ್ಮಂಗೂ ಇಷ್ಟ ಆಗುತ್ತೆ. ಅಜ್ಜಿಗೆ ಇಷ್ಟ ಆಗೋದು ಹೇಳಿ, ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳ್ಕೊಡ್ತೀನಿ ಬಿಡು. ನೀನ್ ಕಾಫಿ ಕುಡಿಯಲ್ವಾ? ಬೆಳಗ್ಗೆ ಒಂದ್ಸಲಿ ಮಾತ್ರ ಕುಡ್ದ ಅಭ್ಯಾಸ ನನಗೆ. ನಿಂಗಾದ್ರೂ 1 ಲೋಟ ಕುಡ್ದು ಅಭ್ಯಾಸ ಇದೆ. ನಾನು ಈ ಮನೆಗೆ ಬಂದ ಹೊಸ್ಟ್ರಲ್ಲಿ ಕಾಫಿ ಅಂದ್ರೇನೆ ಇಷ್ಟ ಆಗ್ತಿರ್ಲಿಲ್ಲ. ನಮ್ಮ ಮನೇಲಿ ಬರೀ ಟೀ. ಆದ್ರೆ ಈ ಮಾಲ್ತಕ್ಕಲ್ಲೂ ಸೇರ್ಕೊಂಡು 1 ಗುಟ್ಟು ಕುಡಿ 1 ಸಿಪ್ ಕುಡಿ ಅಂತ ಈಗ ದಿನಕ್ಕೆ 6-7 ಲೋಟ ಕುಡಿತೀನಿ. ನೋಡು ನಾನು ಹೇಗ್ ಮಾಡ್ಬಿಟ್ರು ಇವರು. ಅಯ್ಯೋ, ಆವಾಗ್ಲೇ ಬೇಡ ಅಂತ ಹೇಳ್ಬೇಕಿತ್ತು ಕಲಾ. ಓ, ಹೇಗ್ ಹೇಳಿ, ನೀವಿಬ್ರು ನನ್ಗಿಂತ ಸೀನಿಯರ್ಸು. ನಾನ್ ಬೇಡ ಅಂದ್ರೆ ಅತ್ತೆ ಹತ್ರ ಚಾಡಿ ಹೇಳ್ತೀರಾ ಅಂತ ಆ ಭಯಕ್ಕೆ ಒಪ್ಕೊಂಡೆ. ಈಗ ಚಟ ಕೂತಿದೆ. ಕಾಫಿ ಏನ್ ಚಟ ಏನೆ, ಹೋಗೆ. ಚಟ ಅಲ್ದೆ ನಾನು ಈ ಮಾತು ಒಪ್ಪಲ್ಲ. ಏನ್ ಹೇಳ್ತೀಯ ಜಾನ್ವಿ? ಕಾಫಿ ಅಂತಾನೆ ಅಲ್ಲ, ಯಾವ್ದಕ್ಕೂ ಜಾಸ್ತಿ ಅಡಿಕ್ಟ್ ಆಗ್ಬಾರ್ದು. ಅಲ್ಲಿಗೆ ಚಟ ಅಂತ ಒಪ್ಕೊಂಡಂಗೆ ಲೆಕ್ಕ. ನನ್ ಕಡೆ 2 ಓಟ್ ಆಯ್ತು, ನಂದು ಜಾನ್ವಿದು. ನಿಮ್ ಕಡೆ ಒಂದೇ, ಅದು ನಿಮ್ದೆ. ಏನ್ ನಡೀತಾ ಇದೆ ಇಲ್ಲಿ? ಎಲ್ರು ಜೋರಾಗಿ ಇಷ್ಟೊಂದು ಕೇಕೆ ಹಾಕೊಂಡು ನಗ್ತಾ ಇದ್ದೀರಾ? ಅಮ್ಮಂಗ್ ಸೌಂಡ್ ಅಲರ್ಜಿ ಅಂತ ನಿಮ್ಗೆ ಗೊತ್ತಿಲ್ವಾ? ನಾವ್ ಯಾರು ಜೋರಾಗಿ ಮಾತಾಡ್ತಿರ್ಲಿಲ್ಲ ಬೇಬಿ. ನನ್ಗೂ ಕಿವಿ ಕೇಳಿಸುತ್ತೆ ಅತ್ಗೆ. ಈ ಮನೆ ಡೀಸೆಂಟ್ ಜನ ವಾಸ ಮಾಡೋಂಥದ್ದು, ಸ್ಲಮ್ ಜನ ವಾಸ ಮಾಡೋಂಥ ವಠಾರ ಅಲ್ಲ.
ಏನಾಗಿದೆಯಾ ಬೇಬಿ ನಿನಗೆ? ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಯಾಕೆ ಕೋಪ ಮಾಡ್ಕೋತಿದ್ಯಾ? ಸಾರಿ ಅದ್ಗೆ, ನಿಮ್ಮ ಮೇಲೆ ಹಾಗೆ ನಾನು ಕೂಗಾಡಬಾರ್ದಾಗಿತ್ತು. ನಿಮ್ಮ ಮೇಲಾಗ್ಲಿ ಕಲಾತ್ಕೆ ಮೇಲಾಗ್ಲಿ ನನಗೆ ಕೋಪ ಇಲ್ಲ. ಜಾಹ್ನವಿ ಮೇಲೆ ನಿನಗೆ ಕೋಪ ಇರೋದು ಅಂತ ನನಗೆ ಗೊತ್ತು. ಅಲ್ಲ ಕಣೆ, ಪಾಪ ಜಾಹ್ನವಿ ಮಾತು ಕೂಡ ಆಡ್ತಿರ್ಲಿಲ್ಲ. ನಾನು ಕಲಾ ಮಾತಾಡ್ತಿದ್ವಿ, ಹಾಗೆ ಏನಕ್ಕೋ ನಗ್ತಾ ಇದ್ವಿ. ಅವಳು ನಮ್ಮ ಜೊತೆ ನಕ್ಕಳು ಅಷ್ಟೇ. ಅಷ್ಟಕ್ಕೆ ನೀನು ಇದು ವಠಾರ ಅಲ್ಲ ಅಂತ ಹೇಳೋದೇನೆ ಅವಳಿಗೆ ಅವಮಾನ ಆಗಲ್ವಾ? ಆಗ್ಲಿ ಅಂತಾನೆ ನಾನು ಹಾಗೆ ಮಾತಾಡಿದ್ದು. ತಪ್ಪು ಬೇಬಿ, ಮುಂಚೆ ನೀನು ಹೀಗಿರ್ಲಿಲ್ಲ. ಮುಂಚೆ ಜಾನ್ವಿನಿ ಈ ಮನೆಯಲ್ಲಿ ಇರ್ಲಿಲ್ವಲ್ಲ ಅದ್ಗೆ. ಎಷ್ಟೇ ಆಗ್ಲಿ ನಿಮ್ಗಳ ಸೊಸೆ, ನಿಮ್ಗೆ ಅವಳ ಬಗ್ಗೆ ಸಿಂಪತಿ ಇದೆ, ಆದ್ರೆ ನನಗೆ ಅವಳ ಬಗ್ಗೆ ಬರೀ ಬಿಟರ್ ಫೀಲಿಂಗ್ಸ್ ಮಾತ್ರ. ಅವಳ ಬಗ್ಗೆ ನಿನಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂತ ಅವಳಿಗೆ ಗೊತ್ತು ಬೇಬಿ. ಆದ್ರೆ ನಿನ್ನ ಮನಸ್ಸಲ್ಲಿ ಇಷ್ಟರ ಮಟ್ಟಿಗೆ ಕಹಿ ತುಂಬಿಕೊಂಡಿದ್ಯಾ ಅಂತ ಅವಳಿಗೆ ಗೊತ್ತಾದ್ರೆ ಅವಳು ನೊಂದ್ಕೋತಾಳೆ ಕಣೆ. ನನಗೂ ನೋವಾಗುತ್ತೆ ಅದ್ಗೆ. ಅವಳು ಕಾಲಿಟ್ಟಿದ ತಕ್ಷಣ ಈ ಮನೆ ಯಜಮಾನಿ ನಮ್ಮಮ್ಮ ಅವ್ರನ್ನೇ ಮೂಲೆ ಕೂರ್ಸಿದ್ಲು. ನನಗೆ ಸಿಟ್ಟು ಬರೋದಿಲ್ವಾ ಹೇಳಿ? ಅವಳನ್ನ ಹೇಳದ್ಲ ಅಮ್ಮಂಗೆ ನಾನು ಬರ್ತಾ ಇದ್ದೀನಿ, ನೀವು ಅಜ್ಞಾತವಾಸಕ್ಕೆ ಹೋಗಿ ಅಂತ? ಇಲ್ವಲ್ಲ. ನೀವೇನದ್ಗೆ ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇರೋದು? ನ್ಯಾಯದ ಪರ ಮಾತಾಡ್ತಾ ಇದ್ದೀನಿ ಬೇಬಿ. ಯಾವ್ದಕ್ಕೆ ನ್ಯಾಯ? ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ನಮ್ಮಮ್ಮ ರೂಮ್ ಸೇರ್ಕೊಂಡಿರೋದನ್ನ ನೋಡಿದೀರಾ ನೀವು? ಅಮ್ಮ ಮನೆ ಬಿಟ್ಟೆ ಹೋಗಿದ್ರು ಬೇಬಿ. ಸದ್ಯ ಮನೇಲಿದಾರಲ್ಲ ಅನ್ನೋ ಸಮಾಧಾನ ನನಗೆ. ಅಮ್ಮ ಮನೆಯಲ್ಲಿದ್ದಾರೆ ಅಂತ ನಿಮ್ಗನ್ಸ್ತಿದೆ ಅದ್ಗೆ? ಅಮ್ಮ ತಮ್ಮ ರೂಮನ್ನ ಜೈಲ್ ಮಾಡ್ಕೊಂಡು ಕೂತಿದ್ದಾರೆ. ಸಾಯೋವರೆಗೂ 4 ಗೋಡೆ ಮಧ್ಯೆ ಕೊಳಿಬೇಕು ಅಂತೀರಾ? ನಾನೆಲ್ಲೇ ಹಾಗಂದೆ? ಅವಳು ಸಪೋರ್ಟ್ ಮಾಡ್ಕೊಂಡು ಬಂದ್ರೆ ನನ್ಗೆ ಹಾಗೆ ಅನ್ಸೋದು. ಎಲ್ಲ ಆಗಿದ್ದು ಅವಳಿಂದಾನೆ. ಅವಳು ನೋಡ್ರೆ ಸಾಕು ನನ್ನ ಮೈಯೆಲ್ಲ ಉರಿಯುತ್ತೆ. ನನಗೆ ಯಾಕೋ ತುಂಬಾ ಹೆದರಿಕೆ ಆಗ್ತಿದೆ ಕಣೆ ಬೇಬಿ. ಮನೆ ಪರಿಸ್ಥಿತಿ ತುಂಬಾನೇ ಹದಗೆಡ್ತಾ ಇದೆ. ಹದಗೆಟ್ಟಿದ್ದು ಅವಳಿಂದಾನೆ. ಕತ್ತಿಡ್ದು ಆಚೆ ತಳ್ಬೇಕು ಅನ್ಸ್ತಿದೆ. ಬೇಬಿ ಬೇಬಿ ಅವಳು ಶ್ರೀ ಹೆಂಡತಿ. ಅದಕ್ಕೆ ಕೈ ಕಟ್ಕೊಂಡು ಕೂತಿರೋದು. ಅಮ್ಮನ ಈ ರೀತಿ ನೋಡೋ ತುಂಬಾ ಕಷ್ಟ ಆಗುತ್ತೆ ಅದ್ಗೆ. ನನಗೂ ತುಂಬಾನೇ ಹಿಂಸೆ ಆಗ್ತಿದೆ ಕಣೆ ಬೇಬಿ. ಆದ್ರೆ ಏನ್ ಮಾಡೋದು? ಅಮ್ಮನೇ ನಿಂತು ಶ್ರೀ ಮದ್ವೆ ಮಾಡಿಸಿದ್ದಾಯ್ತು, ಸೊಸೆ ಮನೆಗೆ ಬಂದಾಯ್ತು. ಈಗ ಕೋಪ ದ್ವೇಷ ಅಂತ ಸಾಧಿಸಿ ಏನ್ ಗೆಲ್ಬೇಕಾಗಿದೆ ಹೇಳು? ನಮ್ಮೆಲ್ರಿಗೂ ಜಾಹ್ನವಿ ಬಗ್ಗೆ ಅಸಮಾಧಾನ ಇದ್ರು ಶ್ರೀನ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾಳವಳು. ಶ್ರೀ ಸಂತೋಷನೇ ಮುಖ್ಯ ಅನ್ನೋ ಅಮ್ಮ ಈ ಕಾರಣಕ್ಕಾದ್ರೂ ಸಮಾಧಾನವಾಗಿರೋದು ಬೇಡವೇನೆ? ನನಗೂ ಹಾಗೆ ಅನ್ಸುತ್ತೆ ಅದ್ಗೆ. ಅಮ್ಮ ರೂಮಿಂದ ಆಚೆ ಬಂದ್ರೆ ನನಗೂ ಸಮಾಧಾನ ಆಗುತ್ತಲ್ವಾ? ನನಗೆ ಜಾನ್ವಿ ಬಗ್ಗೆ ಹೇಗೆ ಅನ್ಸ್ತಾ ಇದೆ ಗೊತ್ತಾ? ನಮ್ಗಿಷ್ಟ ಆಗದೆ ಇರೋರು ಏನೇ ಮಾಡಿದ್ರು ತಪ್ಪು ಕಾಣಿಸುತ್ತಲ್ಲ, ಹಾಗನ್ಸ್ತಾ ಇದೆ. ನನಗೆ ಅರ್ಥ ಆಗತ್ತೆ ಕಣೆ ಬೇಬಿ. ಇದನ್ನ ಅಮ್ಮ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರತ್ತಲ್ವಾ? ಆದ್ರೆ ಅವ್ರಿಗೆ ಅರ್ಥ ಮಾಡ್ಸೋರು ಯಾರು? ನಮ್ಮ ಮಾತಂತೂ ಅವ್ರು ಕೇಳಲ್ಲ. ಶ್ರೀ ಹೇಳಿದ್ರೆ ಕೇಳ್ತಾರೆ. ಆದ್ರೆ ಈ ವಿಷಯದಲ್ಲಿ ಶ್ರೀ ಮಾತು ಕೇಳಲ್ಲ ಅನ್ಸುತ್ತೆ. ಬಿಡಿ ಅತ್ಗೆ, ಅಮ್ಮ ರೂಮಿಂದ ಆಚೆ ಬರೋದಿಲ್ಲ. ಅಳ್ತಾ ಇದೆಯಾ ಜಾನ್ವಿ? ಇಲ್ಲ ನೋಡಿ. ನಗು ಅಂದ್ರೆ ಬರೀ ಹಲ್ ತೋರ್ಸೋದಲ್ಲ, ಕಣ್ಣು ಅರಳಿರ್ಬೇಕು. ಸುಳ್ಳು ಹೇಳ್ತಿದ್ಯಾ? ಬೇಬಿ ಬೈದ್ಲು ಅಂತ ಬೇಜಾರಾಯ್ತಾ? ಬಾ ಕೂತ್ಕೋ. ಈ ಮನೇಲಿ ಯಾರ್ಯಾರು ಹೇಗೆ ಅಂತ ತಿಳ್ಕೊಂಡ್ರೆ ಬೇಜಾರಾಗೋ ಪ್ರಶ್ನೆನೇ ಇರಲ್ಲ. ನಮ್ ಬೇಬಿ ಹಾಗೆ ಸ್ವಲ್ಪ ಬಡಬಡ ಅನ್ಬಿಡ್ತಾಳೆ. ಅವಳು ಈ ಮನೇಲೆ ಹುಟ್ಟೋಳಲ್ವಾ, ನಾವ್ ಎಷ್ಟಾದ್ರೂ ಹೊರಗಿನಿಂದ ಬಂದಿರೋರು, ಅದಕ್ಕೆ ಅವಳಿಗೆ ಸ್ವಲ್ಪ ಹಮ್ಮು. ಅದು ಸಹಜನೇ ಅಲ್ವಾ? ಈಗ ನೀನು ನಿಮ್ಮ ಅಮ್ಮನ ಮನೆಗೆ ಹೋದ್ರೆ ಒಂಥರ ನಿರಾಳ ಅನ್ಸುತ್ತಲ್ವಾ, ಹಾಗೆ. ನನಗೆ ಹೀಗೆ ಬೈಸ್ಕೊಂಡು ಅಭ್ಯಾಸ ಇಲ್ಲ. ಅವಳು ಏನ್ ಅನ್ಸುತ್ತೋ ಅದನ್ನ ಹೇಳ್ಬಿಡ್ತಾಳೆ, ಆಮೇಲೆ ಬಂದು ಸಾರಿ ಕೇಳ್ತಾಳೆ. ಅವ್ರು ನನಗಂತೂ ಖಂಡಿತ ಸಾರಿ ಕೇಳಲ್ಲ. ಅವಳ ಮನ್ಸಲ್ಲೊಂದು ಹೊರಗೊಂದು ಇಟ್ಕೊಳಲ್ಲ. ಅವಳ ಹಿಂದೆ ಯಾರಾದ್ರೂ ಮಾತಾಡ್ಕೊತಿದ್ರೆ ಡೈರೆಕ್ಟ್ ಆಗಿ ಅವ್ರನ್ನೇ ಹೋಗಿ ಕೇಳ್ತಾಳೆ, ಯಾಕೆ ಹಿಂಗ್ ಮಾಡ್ತಿದ್ದೀರಾ ಅಂತ. ಅದೇ ತಾನೇ ಏನಾದ್ರೂ ತಪ್ಪು ಮಾಡಿದ್ರೆ ಚಿಕ್ಕವರಾದ್ರೂ ಸರಿ ಸಾರಿ ಅಂತ ಕೇಳ್ತಾಳೆ. ಅದು ಒಳ್ಳೇದೇ ಅಲ್ವಾ? ಹೌದು, ನಾನು ಜೋರಾಗೆ ಮಾತಾಡ್ತಿದ್ದೆ, ಅವ್ರಿಗೆ ಇರಿಟೇಟ್ ಆಯ್ತು ಅನ್ಸುತ್ತೆ. ಅಜ್ಜಿಗೂ ಡಿಸ್ಟರ್ಬ್ ಆಗಿರ್ಬೋದು. ಅವ್ರು ಬೈದಿದ್ ಸರಿನೇ. ಅದ್ಬಿಡು, ಜೋರಾಗಿ ಮಾತಾಡಿರೋದು ನೀನಲ್ಲ, ನಾನಿರ್ಬೇಕು. ನಂಗ್ ಮೊದ್ಲಿಂದಾನು ಅದೊಂದ್ ರೋಗ. ನಮ್ ತವ್ರ ಮನೇಲಿ ಎಲ್ರು ಜೋರಾಗೆ ಮಾತಾಡ್ತಿದ್ರು. ಇಲ್ಲಿ ಬಂದ ಹೊಸ್ಟ್ರಲ್ಲಿ ನಾನು ಜೋರಾಗಿ ಮಾತಾಡ್ತಿದ್ದೆ. ಆದ್ರೆ ಇವ್ರ ಮನೇಲಿ ಎಲ್ರು ಪಿಸ ಅಂತ ಮಾತಾಡುದು, ಬೆಕ್ಕಿನ ನಡ್ಗೆ ತರ ಹಿಂಸೆ ಆಗದಪ್ಪ ನಂಗೆ. ನಮ್ಮನೇಲೂ ಹಾಗೆ. ನಮ್ ವಠಾರದಲ್ಲಿ ನಂದೇ ಸಾಫ್ಟ್ ವಾಯ್ಸು.
ಅಮ್ಮ ಮಾತಾಡೋದಂತೂ ಇಡೀ ಒಟ್ಟಾರಕ್ಕೆ ಕೇಳಿಸ್ತಿತ್ತು. ಹಾಗೆ ಇರ್ಬೇಕು, ಆಗ ಗಂಟ್ಲು ಆರೋಗ್ಯವಾಗಿರುತ್ತೆ. ಇನ್ನೊಂದ್ ಕಾರಣ ಏನ್ ಗೊತ್ತಾ, ಇವ್ರು ಯಾವಾಗ್ಲೂ ಕಿವಿಗ್ ಹತ್ತಿ ಇಟ್ಕೋತಿದ್ರಲ್ಲ, ಜೋರಾಗಿ ಮಾತಾಡ್ಲೇಬೇಕಾಗಿತ್ತು. ಇವ್ರು ಅಂದ್ರೆ ಯಾರು? ಇವ್ರು ಅನ್ನ ನಂಗ್ ಬುದ್ಧಿಗಿಷ್ಟು ಹೆಸರುಗಳೇ ಮರ್ತೋಗತ್ತೆ. ಇವ್ರು ಅಂದ್ರೆ ಈ ಮನೆಯವ್ರು ಇರ್ಬೇಕು ಅಷ್ಟೇ. ನೀವ್ ಎಲ್ರಿಗೂ ಹಾಗೆ ಕರಿಯದಾ? ಅಯ್ಯೋ, ನಾನ್ ಮಾತಾಡೋದ್ರ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡ, ನಾನ್ ಯಾವಾಗ್ಲೂ ಹಾಗೆ. ಆದ್ರೆ ಬೇಬಿನ್ ಮಾತ್ರ ತಪ್ಪು ತಿಳ್ಕೊಬೇಡ, ನೀನು ಈ ಮನೆ ಮಹಾಲಕ್ಷ್ಮಿ, ಕಣ್ಣೀರ್ ಹಾಕ್ಬಾರ್ದು. ಚಿಕ್ಕಮ್ಮ, ನಿಮ್ ಸಪೋರ್ಟ್ ಇಂದಾನೆ ಈ ಮನೆಗ್ ನಾನು ಹೊಂದ್ಕೊಳಕ್ ಆಗ್ತಿರೋದು. ನೀವ್ ಎಷ್ಟು ಇನ್ನಸೆಂಟ್. ನಿಮ್ಮಷ್ಟು ಒಳ್ಳೆಯವ್ರನ್ನ ನಾನು ನೋಡೇ ಇಲ್ಲ. ಇವರು ಹಾಗೆ ಹೇಳ್ತಾರೆ ಕಣೆ. ಬಿಡು, ನೀನಾದ್ರೂ ನಾನು ಅರ್ಥ ಮಾಡ್ಕೊಂಡಿಯಲ್ಲ, ಖುಷಿ ಆಗತ್ತೆ. ನೀವ್ ನನ್ ಜೊತೆಗಿದ್ರೆ ನನ್ ತಾಯಿ ನನ್ ಜೊತೆಗಿದ್ದ ಹಾಗೆ ಅನ್ಸ್ತಿದೆ. ಜಾನ್ವಿ, ನಾನ್ ಮಾರ್ಕೆಟ್ಗೆ ಹೋಗ್ಬೇಕು, ಬರ್ಲಾ? ನಾನು ಬರ್ಲಾ? ಬರ್ತೀಯಾ? ಬಾ. ಅವ್ರಿಗೆ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಯಾರಿಗೆ? ತರಕಾರಿ ಅವ್ರಿಗೆ. ಆದ್ರೇನಾಯ್ತು, ನಾನು ಬರ್ತೀನಿ. ಈಗ ಬೇಡ, ಅರ್ಜೆಂಟಲ್ಲಿ ಇದ್ದೀನಿ. ಇನ್ನೊಂದ್ಸಲ ತಂಗಾಳಿಲಿ ಮಾತಾಡ್ಕೊಂಡು ಹೋಗೋಣ, ಏನಂತೀಯ? ಪರವಾಗಿಲ್ಲ, ಬರ್ತೀನಿ. ಬೇಡ ಬೇಡ, ನಾನು ಅರ್ಜೆಂಟಲ್ಲಿ ಇದ್ದೀನಿ ಅಂತ ಹೇಳಿದ್ನಲ್ಲ, ಇನ್ನೊಂದ್ಸಲಿ ಕರ್ಕೊಂಡು ಹೋಗ್ತೀನಿ, ಬರ್ಲಾ? ಶ್ರೀ, ಏನಿದೆ ಇಷ್ಟೊಂದು ಹೊಸ ಡ್ರೆಸ್ಗಳು? ಯಾರಿಗೆ? ಹಾ, ನನಗೆ ಅಂತ ತಂದೆ. ನಿನಗ ಚೂಡಿದಾರ್ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ನೀನ್ ಹಾಕೋಬೇಡ. ಯಾಕೆ? ಇದನ್ನ ಹಾಕೊಂಡ್ರೆ ಹುಡುಗಿ ತರ ಕಾಣಿಸ್ತೀಯ. ಇನ್ಫ್ಯಾಕ್ಟ್ ನನ್ ತರನೇ ಕಾಣಿಸ್ತೀಯ. ಮತ್ತೆ ತಂದ್ಬಿಟ್ಟಿದ್ದೀನಲ್ಲ ಇದನ್ನೆಲ್ಲ, ಏನ್ ಮಾಡೋದು ಇವಾಗ? ನೀನ್ ಹಾಕೋತೀಯಾ? ನಾನಾ? ಇಲ್ಲಪ್ಪ. ಯಾಕೆ, ಇಷ್ಟ ಆಗ್ಲಿಲ್ವಾ? ಒಂದಕ್ಕಿಂತ ಒಂದು ಎಲ್ಲ ಸೂಪರ್ ಆಗಿದೆ. ಮತ್ತೆ ಹಾಕೋಬಹುದಲ್ವಾ? ಮದ್ವೆ ಆದಾಗ್ಲಿಂದ ನಿನ್ನ ಸಾರಿಲಿ ನೋಡಿ ನೋಡಿ ನಂಗೆ ಬೇಜಾರಾಗ್ಬಿಟ್ಟಿದೆ. ಬೇಗ ಬೇಜಾರಾಗೋದ್ನಾ? ಅಯ್ಯೋ, ನಾನು ಆತರ ಎಲ್ಲ ಹೇಳಿದ್ದು. ಬೇಜಾರಾಗಿದೆ ಅಂದ್ರೆ ಬೋರ್ ಆಗಿದೆ ಅನ್ನೋ ಅರ್ಥದಲ್ಲ. ನಂದೇ ಇವತ್ತು ನನಗೆ ಬೋರ್ ಆಗೋದಕ್ಕೆ ಸಾಧ್ಯನಾ? ಮತ್ತೆ ಯಾಕೆ ಹಾಗಂದೆ? ಸ್ಯಾರಿಲಿ ನಿನ್ ಯೂನಿಕ್ನೆಸ್ ಹೊರಟೋಗುತ್ತೆ, ಅದಕ್ಕೆ ಬೇರೆ ಬೇರೆ ತರ ಡ್ರೆಸ್ ಹಾಕೊಳ್ಳಿ ಅಂತ ತಂದೆ. ಅಷ್ಟೇನಾ? ಪ್ರಾಮಿಸ್. ಪ್ರಾಮಿಸ್ ಎಲ್ಲ ಬೇಡ, ನಾನು ನಿನಗೆ ನಂಬ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಸೆಲೆಕ್ಟ್ ಮಾಡು, ಯಾವ್ದು ಹಾಕೋತೀಯಾ? ಈಗ್ಲಾ? ಇಲ್ಲಪ್ಪ. ಯಾಕೆ ಜಾನು? ಮನೇಲಿ ಗೊತ್ತಾದ್ರೆ ಅದು ಅಜ್ಜಿಗೆ. ಮದ್ವೆಲ್ ಕ್ರಿಯೇಟ್ ಆಗಿರೋ ಪ್ರಾಬ್ಲಮ್ಸೇ ಇನ್ನೂ ಸಾಲ್ವ್ ಆಗಿಲ್ಲ. ನಾನು ಈ ಡ್ರೆಸ್ ಹಾಕೊಳ್ಳೋದು, ಅಜ್ಜಿ ಕೋಪ ಬರೋದು ಬೇಡಪ್ಪ. ಇಲ್ಲ ಜಾನು, ಆತರ ಏನು ಆಗಲ್ಲ. ಇಲ್ದಿದ್ರೆ ನಾನು ನಿನ್ಗೆ ಹೇಳ್ತಿದ್ನ, ಇಲ್ಲಿ ಸ್ಯಾರಿನೇ ಉಡಬೇಕು ಅಂತ ಯಾರು ರೂಲ್ಸ್ ಮಾಡೋರಿಲ್ಲ. ಹಾಗಂತೀಯ? ಹ್ಞೂ, ನಾನು ಹೆಲ್ಪ್ ಮಾಡ್ಲಾ? ಶ್ರೀ, ಇನ್ನು ಸ್ವಲ್ಪ ಅನ್ನ ಬಡಿಸ್ಲಾ? ಅಯ್ಯೋ, ಬೇಡ ಬೇಡ, ಸಾಕು. ಹಾಗಾದ್ರೆ ಒಂದ್ ಚಪಾತಿ ಹಾಕ್ತಿ. ಬೇಡಮ್ಮ, ಇಷ್ಟು ಸಾಕು. ಶ್ರೀ, ನಿನಗೆ ಅಂತ ತಿಳಿಸಾರು ಮಾಡಿದ್ದೀನಿ, ಹಾಕ್ಲಾ? ಹಾಗಂತ ಎಷ್ಟು ಅಂತ ತಿನ್ನಕ್ಕಾಗತ್ತೆ ಮಾಮ್? ನೋಡಕ್ಕ, ರುಚಿಗೆ ಅಂತ 4 ತುತ್ತು ಕಲ್ಸ್ಕೊತಾರಲ್ಲ, ಹಾಗೆ ಕಲ್ಸ್ಕೊಂಡಿದ್ದಾನೆ. ಸಾಕು ಅಂತ ಹೇಳಿದ್ನಲ್ಲ, 4 kg ಜಾಸ್ತಿ ಆಗಿದ್ದೀನಿ. ಬೆಳಗ್ಗೆ ಜಾಗಿಂಗ್ ಬೇರೆ ಬಿಟ್ಟಿದ್ದೀನಿ. ಹೋಗು, ನಿನ್ಗೆ ಯಾರು ಬೇಡ ಅಂದ್ರು? ಅಕ್ಕ ಸುಮ್ನಿರು, ಮೊದ್ಲೇ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡಲ್ಲ, ಆಮೇಲೆ ಅವಳು ನಿನ್ನ ಬೈಕೋತಾಳ ಅಷ್ಟೇ. ನೋಡೋ ಹೇಗ್ ಸ್ವರ್ಗ ಹೋಗಿದ್ಯಾ ಅಂತ, ಕೆನ್ನೆ ಎಲ್ಲ ಒಳಗ್ ಹೋಗಿದೆ. ನಿನ್ಗೆ ನಾನು ಯಾವಾಗ ತಪ್ಪಾಗಿದ್ದೀನಿ ಅನ್ಸುತ್ತೆ ಹೇಳು? ಇನ್ಮೇಲೆ ರಾತ್ರಿ ಬೇಗ ಊಟ ಮಾಡ್ಬೇಕು. ದಯವಿಟ್ಟು ಮೊದ್ಲು ಅದನ್ ಮಾಡಪ್ಪ. ನಿಂದ್ ಊಟ ಮುಗ್ದು ನೀನ್ ಮಲ್ಗಿ ಆಮೇಲೆ ನಿಮ್ಮಮ್ಮ ಊಟ ಮಾಡೋ ಅಷ್ಟರಲ್ಲಿ ನಡುರಾತ್ರಿ ಆಗಿರತ್ತೆ. ಹಾಗೆಲ್ಲ ಯಾವ್ದ್ಯಾವ್ದೋ ಹೊತ್ನಲ್ಲಿ ಊಟ ಮಾಡಬಾರ್ದಂತೆ ನಮ್ ಗುರುಗಳು ಹೇಳ್ತಿರ್ತಾರೆ. ಅಲ್ಲ, ನನ್ಗೋಸ್ಕರ ಏನಕ್ಕೆ ವೇಟ್ ಮಾಡ್ಬೇಕು? ಅಮ್ಮ ಬೇಗ ಊಟ ಮಾಡ್ಬೋದಲ್ವಾ? ಏನು ಶ್ರೀ ಹಾಗೆ ಹೇಳ್ತಿದೀಯಾ? ನೀನ್ ಊಟ ಮಾಡದೆ ನಾನು ಯಾವತ್ತಾದ್ರೂ ಊಟ ಮಾಡಿದೀನಾ? ಅಮ್ಮ, ನಾನೇನು ಉಪವಾಸ ಇರ್ತೀನಾ? ನೀನೇನೇ ಹೇಳು,
ಮಕ್ಕಳು ಹೊಟ್ಟೆ ತುಂಬಿದ್ರೆ ನಮಗೆ ಅರ್ಧ ಊಟ ಆದ ಹಾಗೆ. ನಾನೇ ಚಿಕ್ಕ ಮಗು ಅಲ್ಲ, 2 ಕತ್ತೆ ವಯಸ್ಸಾಗಿದೆ ನನಗೆ. ನೀನು ಎಷ್ಟೇ ದೊಡ್ಡವನಾದ್ರೂ ನನಗ್ ಮಗುನೇ. ಇದೊಂದು ಸ್ಟ್ಯಾಂಡರ್ಡ್ ಡೈಲಾಗು. ಇದೆಲ್ಲ ಬಿಟ್ಬಿಡಿ. ಇನ್ಮೇಲೆ ಅಜ್ಜಿಗೆ ಊಟ ಬಿಡಿಸಿ ನೀವು ಊಟ ಮಾಡ್ಕೊಳ್ಳಿ. ಅಜ್ಜಿದಾಯ್ತಾ ಊಟ? ಆಯ್ತು, ಊಟ ಅಂತ ಶಾಸ್ತ್ರ ಮಾಡ್ತಾರೆ. ತೀರ ಎಡೆ ತುತ್ಕಣೋ ಇತ್ತೀಚೆಗೆ. ಯಾಕೆ? ಕೇಳಿದ್ರೆ ಅರ್ಗಲ್ಲ ಅಂತ ಹೇಳ್ತಾರೆ. ಒಂದೇ ಕಡೆ ಕೂತಿದ್ರೆ ಹೇಗರ್ಗತ್ತೆ? ಹೋದಷ್ಟು ದಿನಾನು ಹೀಗೆ ಆದ್ರೆ ಹೇಗೋ ಶ್ರೀ. ಸಂಕ್ರಮಣ ಹಬ್ಬಕ್ಕೆ ಅಂತ ಒಂದು ಗಳಿಗೆ ಆಚೆ ಬಂದಿದ್ರು, ಮತ್ತೆ ಹೋಗಿ ರೂಮ್ ಸೇರ್ಕೊಂಡಿದ್ದಾರೆ. ವಾನಪ್ರಸ್ಥಾಶ್ರಮ ಮಾಡ್ಕೊಂಡ್ ಹಾಗಿದೆ. ಒಂದೊಂದೇ ಮೋಹ ಸಂಬಂಧ ಎಲ್ಲ ಕಳ್ಚ್ಕೊತಾ ಇದ್ದಾರೆ ಅತ್ತೆ. ಆದ್ರೆ ಅವ್ರು ಮಾಡ್ಬೇಕಾಗಿರೋದು ತುಂಬಾ ಇದೆ ಶ್ರೀ. ನೀನೇ ಏನಾರು ಮಾಡ್ಬೇಕಪ್ಪ. ಅಮ್ಮ ಮೊದ್ಲಿನ ಹಾಗಾದ್ರೆ ಸಾಕು ನಮ್ಗೆ. ಈ ವಾನಪ್ರಸ್ಥ ಎಲ್ಲ ಅವ್ರಾಗೆ ಬಯಸಿರೋದಲ್ಲ ಕಣೋ. ಏನೋ ಬೇಜಾರಲ್ಲಿ ಮೊಂಡ ಹಠ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಮನೇಲಿ ನಮ್ಗೆಲ್ರಿಗೂ ಬೇಜಾರಾಗ್ತಿದೆ. ಏನೋ ಪಾಪ ಪ್ರಜ್ಞೆ.